ಈ ರಾಜ್ಯ ಸರ್ಕಾರ ಕಳೆದ 2 ವರ್ಷದಿಂದ ಅಂದ್ರೆ ಬಹುಶಃ ಈ ತಿಂಗಳು ಮುಂದಿನ ತಿಂಗಳು 20ನೇ ತಾರೀಕು 2 ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. 2 ವರ್ಷ ಮುಕ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ 2 ವರ್ಷದಲ್ಲಿ ಕೇವಲ 2ನೇ ವರ್ಷದಲ್ಲಿ ಇಂತಹ ವೈಫಲ್ಯತೆಗಳು, ಭ್ರಷ್ಟಾಚಾರ, ದುರಾಡಳಿತ ಹೆಜ್ಜೆಯನ್ನು ಇವತ್ತು ರಾಜ್ಯದ ಜನತೆ ಕೃಷ್ಣಪ್ಪಣ್ಣವ್ರು ಹೇಳ್ದಂಗೆ ನಾವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಒಂದನ್ನ ಹೊರತುಪಡಿಸಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ರೈತಾಪಿ ವರ್ಗ ಸಾಕಷ್ಟು ಜನ ನಮ್ಮ ತುರುವೇಕೆರೆ ತಾಲೂಕಿಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ತಮಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಈ ಹಿಂದೆ ಹಲವಾರು ಸರ್ಕಾರಗಳು ಆಡಳಿತದಲ್ಲಿತ್ತು. ಟಿಸಿ ಕನೆಕ್ಷನ್ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಎಷ್ಟು ಹಣ ಕೊಡಬೇಕಾಗಿತ್ತು ಒಂದು ಟಿಸಿ ಕನೆಕ್ಷನ್ಗೆ? ಎಷ್ಟು ಹಣ? 25,000 ಅಲ್ವೇ? ಈಗ ಅದು ಎಷ್ಟಕ್ಕೆ ಏರಿಸಿದ್ದಾರೆ? 2.5-3 ಲಕ್ಷ. ಎಷ್ಟು ಪಟ್ಟು ದುಪ್ಪಟ್ಟು ಮಾಡಿದ್ದಾರೆ ಇವತ್ತು. ಇದರಲ್ಲೇ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಲೀಟರ್ಗೆ 9 ರೂಪಾಯಿ ನೀವು ಏರಿಕೆ ಮಾಡ್ಕೊಂಡಿದ್ದೀರಿ ಬೆಲೆ. ಆದ್ರೆ ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಯಾತಕ್ಕೋಸ್ಕರ ನೀವು ಇಲ್ಲಿವರೆಗೂ ಸರಿಸುಮಾರು 600 ಕೋಟಿಗಿಂತ ಹೆಚ್ಚು ಹಣವನ್ನ ಇವತ್ತು ಬಿಡುಗಡೆ ಮಾಡಿಲ್ಲ. ಪ್ರತಿಯೊಂದು ವಿಚಾರದಲ್ಲೇ ಇವತ್ತು ರೈತರ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ನ ನಡೆಗಳು ಎದ್ದು ಕಾಣ್ತಾ ಇದೆ. ನಾನು ತುರುವೇಕೆರೆ ಮತ್ತೆ ತಿಟ್ಟೂರ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತೆ ಕುಮಾರಣ್ಣ ಅವರು ನಮ್ಮ ಬಿಡದಿಯ ಕೇತಗನಹಳ್ಳಿ ಜಮೀನಿನಲ್ಲಿ ಬಹಳ ಕೊಬ್ಬರಿ ಬೆಳಿತೇವೆ ನಾವು. ಹಾಗೂ ನಮ್ಮ ಜಮೀನಿನಲ್ಲಿ ಸಾಕಷ್ಟು ಜನ ತುರುವೇಕೆರೆಯಿಂದ ಬಹುತೇಕ ಒಂದು 40-50ಕ್ಕೂ ಹೆಚ್ಚು ಮಂದಿ ಇವತ್ತು ನಮ್ಮ ಜಮೀನಿನಲ್ಲಿ ನಮ್ಮ ಜಮೀನಿನ ಒಂದು ವ್ಯವಸಾಯಕ್ಕೆ ಬಂದು ಸಹಕಾರ ನೀಡ್ತಾ ಇದ್ದಾರೆ. ನಮ್ಮ ತಾಲೂಕಿನ ಜನ, ತುರುವೇಕೆರೆ ತಾಲೂಕಿನ ಜನ. ಈ ಹಿಂದೆ 2023 ಡಿಸೆಂಬರ್ ತಿಂಗಳು ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಒಂದ್ ಕಡೆ ವಿಧಾನಸಭಾ ಚುನಾವಣೆ ಇತ್ತಣ, ಆಮೇಲೆ ಲೋಕಸಭಾ ಚುನಾವಣೆ ಎದುರಿಸ್ತೀವಿ. ಈ 2 ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಕೊಬ್ಬರಿಯ ಒಂದು ಬೆಳೆ, ಒಂದು ನಿಗದಿತ ಬೆಲೆ ಕುಸಿತೋಗಿತ್ತು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ನಮ್ಮ ತಿಟ್ಟೂರು ಮತ್ತೆ ತುರುವೇಕೆರೆ ತಾಲೂಕಿನ ಅನೇಕ ರೈತಾಪಿ ವರ್ಗದ ಜನ ತಾವು ಸನ್ಮಾನ್ಯ ಕುಮಾರಣ್ಣವ್ರನ್ನ ಭೇಟಿಯಾಗಿದ್ದರು. ಕುಮಾರಣ್ಣವರು ಅನೇಕ ಬಾರಿ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ, ಗೃಹ ಸಚಿವರಿಗೆ ಹಾಗೂ ಕೃಷಿ ಸಚಿವರಿಗೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಅನೇಕ ಬಾರಿ ವೈಯಕ್ತಿಕವಾಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಇವತ್ತು ಭಗವಂತ ಕರುಣೆಯನ್ನ ತೋರಿಸಿದ್ದಾನೆ. ಕ್ವಿಂಟಾಲ್ಗೆ ಬಹುಶಃ 18,500ಕ್ಕೂ ಹೆಚ್ಚು ಕ್ವಿಂಟಾಲ್ಗೆ ಇವತ್ತು ಒಂದು ನಿಗದಿತ ಬೆಲೆ ಬಂದಿದೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ನಿಜಕ್ಕೂ ಬಹಳ ಸಂತೋಷ ಪಡಬೇಕಾಗಿರ್ತಕ್ಕಂಥ